ಒಂದು ರ್ಯಾಪಿಡ್ ಕೇಸ್ ಮಾಡ್ತಾರೆ 3 ಗಂಟೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂದಿದ್ರೆ ಅವನಿಗೆ ಒಂದು 7 ಜನ ಇಟ್ಕೊಂಡು ಹೊಡೆದಾಕ್ಬಿಟ್ಟಿರ್ತಾರೆ. ಸರ್ ನಮ್ಮ ಹೆಸರು BR ಮುನ್ರಾಜು ಅಂತೇಳಿ JB ಅಖಿಲ ಭಾರತ ದಲಿತ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಟ್ರಾಸಿಟಿ ಕಮಿಟಿ ಮೆಂಬರ್ ಮತ್ತು BJP ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಉತ್ತರ ಜಿಲ್ಲೆ SC ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿದ್ದೀವಿ. ಇವತ್ತು ಟಮಟೆ ಚಳವಳಿಯನ್ನು ನಾವು ಬಾಗಲೂರು ಪೊಲೀಸ್ ಸ್ಟೇಷನ್ ನಿರೀಕ್ಷಕರಾದಂಥ ಅರುಣ್ ಕುಮಾರ್ ಮತ್ತು ಸಿಬ್ಬಂದಿಯವರೆಗೂ ಇಟ್ಕೊಂಡಿದ್ದೀವಿ. ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಆಮೇಲೆ ನಮ್ಮ DCP ಸಾಹೇಬರು ನಮಗೆ ಇವತ್ತು ಪರ್ಮಿಷನ್ ಕೊಡಲಿಲ್ಲ, ಪರ್ಮಿಷನ್ ನಿರಾಕರಿಸಿದ್ದಾರೆ. ಆ ಪರ್ಮಿಷನ್ ನಿರಾಕರಿಸಿದ ಕಾರಣದಿಂದ ನಾವು ಇವತ್ತು ಒಂದು ಮನವಿ ಕೊಡೋಕೆ ಹೋಗ್ತಾ ಇದ್ವಿ. ಅದು ಪೊಲೀಸ್ ಅಧಿಕಾರಿಗಳ ಮುಖಾಂತರನೇ ಮನವಿ ಕೊಡೋಣ ಅಂತಂದೇಳಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದ್ವಿ. ಸರ್ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀರಿ, ನಾವು ಕರ್ಕೊಂಡು ಹೋಗ್ತಾ ಇದ್ವಿ, ಪರ್ಮಿಷನ್ ನಿರಾಕರಿಸಿದ್ರೆ ನೀವೇ ಹೋಗಿ ಕೊಡಿ ಅಂತ ಹೇಳ್ತಾ ನಾವು ಅದರಿಂದ ನಾವು ಇವತ್ತು ಪರ್ಮಿಷನ್ ಕೊಡೋಕೆ ನಾವು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಹೋರಾಟವನ್ನು ನಾವು ಮುಟ್ಗೋಲು ಕಳಿಸಿದ್ವಿ. ನಾವು ಈ ಕಾರಣವೇನೆಂದ್ರೆ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದಂದರೆ ಚಂದನ್ ಕುಮಾರ್ ಅನ್ನೋ ಒಬ್ಬ ನಮ್ಮ ಒಂದು JB ಅಖಿಲ ಭಾರತ ದಲಿತ ಸಮಿತಿಯ ಕಾರ್ಯಕರ್ತ ಇದು ನನ್ನ ಸಂಬಂಧಿಕ, ನನ್ನ ತಂಗಿ ಮಗ, ಸ್ವಂತ ನನ್ನ ತಂಗಿ ಮಗ. ಅವ್ರಿಗೆ ತಂದೆ ತಾಯಿಗೆ ಯಾರೂ ಇಲ್ಲ, ಅವ್ರು ನಾವೇ ಅವ್ನು ಸಾಕೊಂಡು ನಾವು ವ್ಯವಸ್ಥಿತವಾಗಿ ನಾವು ನೋಡ್ಕೊತ ಇದ್ದೀವಿ. ಅವರನ್ನು ಯಾವತ್ತಂದರೆ ಒಂದು 2 ತಿಂಗಳ ಹಿಂದೆಗಡೆ ಅಲ್ಲಿ ಸುಮ್ಮನೆ ಅವ್ರು ಏನೋ ಒಂದು ಆಕ್ಸಿಡೆಂಟ್ ಆಗ್ತದೆ, ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಇವನು ಹೋಗಿ ಅವ್ರನ್ನ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವ್ರನ್ನ ತಡೆದು ಗಲಾಟೆ ಆಗೋ ಸಂದರ್ಭ ನಿಲ್ಲಿಸೋಕೆ ಇದೆ. ಕೆಲವು ಕಿಡಿಗೇಡಿಗಳ ಮುಖಾಂತರ ಕೇಳ್ಬಿಟ್ಟು ಇವನ ಮೇಲೆ ಒಂದು ರ್ಯಾಪಿಡ್ ಕೇಸ್ ಮಾಡ್ತಾರೆ 3 ಗಂಟೆಯಲ್ಲಿ ಮಧ್ಯಾಹ್ನ 3 ಗಂಟೆಯಲ್ಲಿ ಊರ ಪಕ್ಕದಲ್ಲೇ 3 ಗಂಟೆಯಲ್ಲಿ ಅವ್ನು ರ್ಯಾಪಿಡ್ ಮಾಡಾಕಿದ್ರೆ ಕ್ರೈಮ್ ಪೊಲೀಸರು ಏನು ಮಾಡ್ತಾ ಇರ್ತಾರೆ ನನ್ನ ಒಂದು ಇದೆ. ಇವು ಕ್ರೈಮವ್ರು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಈಗ ಕಳ್ತನ ಮಾಡೋದು ಇದೆಲ್ಲ ಅವಶ್ಯಕತೆ ಇತ್ತ. ಆಮೇಲೆ ಅದು FIR ಹಾಕೋದು ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಒಬ್ಬ ಪೊಲೀಸ್ ಅಧಿಕಾರಿಗಳು ASI ಬಾಗ್ಲೂರು ನನಗೆ ಹೇಳ್ತಾರೆ, ಇಲ್ಲ ಮುನ್ರಾಜ್ ಈ ಥರ ಗಲಾಟೆ ಆಗಿದೆ ಅಂತ ಹೇಳ್ತಾರೆ. ಸರ್ ಅವನೇ ನಂಗೆ ಏನೋ ಮಾಡಿದರೆ ನಾನು ಹೇಳೋರ್ಗೆ ಅವ್ನು ಬಿಡಬೇಡಿ ಅಂತ ನಾನು ಹೇಳಿ ಕಳಿಸ್ತೀನಿ, ಅದರಂತೆ ಬಿಡಿ ಸರ್ ಅಂತೇಳಿ. ಆಮೇಲೆ ನಾನು ಹೋಗೋಕೆ ಮುಂಚೆನೇ ಅವನ್ನ ಜೇಸಿ ಕಳಿಸ್ಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿ ಗೂಂಡಾಗಳಿಂದ ನನ್ನ ಮಗನಿಗೆ ಫೋನ್ ಮಾಡಿಸ್ತಾರೆ, ಕಾಸು ಕೊಟ್ಟರೆ ನಿಮ್ಮನ್ನು ಬಿಡ್ತಾರಂತೆ, ನಿನ್ನ ಹುಡುಗನ್ನ ಇಲ್ಲೊಂದು ಬಿಡಲ್ಲ ಅಂತ. ಯಾರಪ್ಪ ಕಾಸು ಕೇಳಿದ್ದು ಅಂತ ಕೇಳ್ತೀನಿ. ಈ ಥರ ಹರೀಶ್ ಅನ್ನೋರು ಮತ್ತು ಆಮೇಲೆ ನನಗೆ ಇನ್ನೊಬ್ಬರು ಫೋನ್ ಮಾಡಿದ್ರು ಅಂತಂದೇಳಿ ನನ್ನ ಮಗ ಹೇಳ್ತಾನೆ. ಹೇಳಿದ ಕೂಡಲೇ ನಾನು ಸ್ಟೇಷನ್ಗೆ ಹೋಗೋಷ್ಟಿದ್ದೆ ಅವನು ಜೇಸಿ ಕಳಿಸ್ಬಿಟ್ಟಿರ್ತಾನೆ. ಎಲ್ಲನೂ ಹೋಗಲಿ ಆಗಿತ್ತು ಅಂತೇಳಿ ನಾನು ಅವ್ನು ಬೇಲ್ ಕೊಟ್ಟು ಬೇಲದಿಂದ ವ್ಯವಸ್ಥೆಯಾಗಿ ಬೇಲ್ ಕೊಟ್ಟು ಕರ್ಕೊಂಬರ್ತೀನಿ. ಮತ್ತು 22ನೇ ತಾರೀಕು ಅಲ್ಲಿ ಬಂಡ್ಕೊಡಿಗೆಳೆಯಲ್ಲಿ ಒಂದು ಯಾವುದೋ ಒಂದು ಸೈಟಿಗೆ ಪ್ರಾಬ್ಲಮ್ ಆಗಿಬಿಟ್ಟಿರ್ತದೆ. ಆ ಪ್ರಾಬ್ಲಮ್ ಆಗಿರೋಂಥ ಸಂದರ್ಭದಲ್ಲಿ ನಾನು ಆ ಸೈಟ್ಲೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಂದರೆಯನ್ನು ಅವ್ರಿಗೆ ಹೇಳಿ ಆ ಸೈಟನ್ನು ನಿಲ್ಲಿಸಿರ್ತೀನಿ. ಹೋದ ತಿಂಗಳು 22ನೇ ತಾರೀಕು ಆ ಸೈಟನ್ನು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಾನು ನನ್ನ ತಂಗಿ ಮಗನಿಗೆ ಫೋನ್ ಮಾಡಿ ಅವನೊಂದು ಫೋಟೋ ಹೊಡೆದ್ಬಿಟ್ಟು ಕಳಿಸಂತ ಹೇಳ್ತೀನಿ. ಫೋಟೋ ಹೊಡೆದು ಕಳಿಸ್ಬಿಟ್ಟು ಅವ್ನು ಸಂಜೆ 7 ಗಂಟೆಯಲ್ಲಿ ಅವ್ನು ಮನೆ ಬರಬೇಕಾದ್ರೆ ಆ ವಿರೋಧಿಗಳು ಬಂದು ನನ್ನನ್ನು ಬೈಕಂತ ಇರ್ತಾರೆ. ನನ್ನ ಬೈಕಂದಿರೋ ಸಂದರ್ಭದಲ್ಲಿ ನಮ್ಮ ಹುಡುಗ ಹೋಗ್ಬಿಟ್ಟು ಯಾಕೆ ನಮ್ಮ ಅವ್ನು ಬೈಕಂದಿರೋದ್ರೆ ಅವನಿಗೆ ಒಂದು 7 ಜನ ಇಟ್ಕೊಂಡು ಹೊಡೆದಾಕ್ಬಿಟ್ಟಿರ್ತಾರೆ. ಆ ವಿಚಾರ ನನ್ನ ಅಣ್ಣನ ಮಗಳು ನನಗೆ ಫೋನ್ ಮಾಡಿ ಹೇಳಿದಾಗ ನಾನು 112ಗೆ ನಾನೇ ಫೋನ್ ಮಾಡಿ ಪೊಲೀಸರು ಮಾಹಿತಿ ಕೊಟ್ಟು ಪೊಲೀಸವ್ರನ್ನ ನಾನು ಮನೆ ಹತ್ರ ಕಳಿಸ್ಕೊಟ್ರೆ ಅವನ ಮೇಲೇ ನೈಟಲ್ಲಿ ಅವ್ನು ಇಟ್ಕೊಂಡು ತಿರ್ಗಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಆಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀನಿ, ಸರ್ ಏನಾಗಿದೆ, ಇಲ್ಲಪ್ಪ 28ನೇ ತಾರೀಕು ಇವ್ನು ಅರೆಸ್ಟ್ ಮಾಡ್ತಾರೆ. 22ನೇ ತಾರೀಕು FIR ಆಗುತ್ತೆ, 2ನೇ FIR. 28ಗೆ ಇವ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ. 28ನೇ ತಾರೀಕು ನಾನು ಊರ ಹತ್ರ ಹೋಗ್ಬಿಟ್ಟು ಅಲ್ಲಿ ಮನೆ ಕಳಿಸ್ತಾ ಇರ್ತೀವಿ. ಮನೆಗೆ 4,000 ಕಾಸು ಕೊಟ್ಟು ಸಿಮೆಂಟ್ ತೊಗೊಂಡು ಮನೆ ಕೊಡಿ ಅಂತೇಳಿ ಅವ್ನು ಕೊಟ್ಟರೆ 4 ಅವರ್ ಅವನ್ನ ಪೊಲೀಸರು ಕಿಡ್ನಾಪ್ ಮಾಡ್ತಾರೆ. 4 ಅವರ್ ಕಿಡ್ನಾಪ್ ಮಾಡಿ ಆಮೇಲೆ ಅವ್ನು ಹುಡುಕಿ ಸಾಕಾಗಿ ನಾನೇ ಬಾಗ್ಲೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಒಬ್ಬ ASI ಫೋನ್ ಮಾಡ್ತೀನಿ. ASI ಹೇಳ್ತಾರೆ, ಸರ್ ನಮಗೇನು ಗೊತ್ತಿಲ್ಲ, ಕ್ರೈಮವ್ರೇನೋ ಕರ್ಕೊಂಬಂದವ್ರು ನೋಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ತಿರ್ಗಿ ಅವರೇ ಫೋನ್ ಮಾಡಿ, ಸರ್ ಪೊಲೀಸರು ಕರ್ಕೊಂಬಂದವ್ರು ಅಂತ ಹೇಳಿದ್ರೆ ಆವಾಗ ನಮ್ಗೆ ಧೈರ್ಯ ಬರ್ತದೆ ಹೆಂಗೂ ಇದ್ದಾನೆ ಅಂತೇಳಿ. ಆಮೇಲೆ ನಾನು 3 ಗಂಟೆಗೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಹತ್ರ ನಾನು ಭೇಟಿ ಮಾಡಿ ಅರುಣ್ ಕುಮಾರ್ ಸರ್ ನಾನು ಮಾತಾಡ್ತೀನಿ, ಸರ್ ಏನಾಗಿದೆ, ಇಲ್ಲ FIR ಆಗಿ ಮುನ್ರಾಜರೇ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ನೋಟಿಸನ್ ಕೊಟ್ಟಿಲ್ಲ ಸರ್, ಈ ಪ್ರಾಮಿಸ್ ನಮಗೇನು ಗೊತ್ತಿಲ್ಲ ಅಂತ. ಆಮೇಲೆ ಮೆಡಿಕಲ್ಗೆ ಹೋಗ್ತಾರೆ ಅಂತೇಳಿ ಮೆಡಿಕಲ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಜೈಲಿಗೆ ಕಳಿಸ್ತಾರೆ. 9 ದಿನ ತಿರ್ಗಿ ಅಲ್ಲೊಂದು 12 ದಿನ, ಟೋಟಲ್ 20-22 ದಿನ ಜೈಲು ಕಳಿಸ್ತಾರೆ ಅವನ್ನ. ಇದಲ್ಲದೆ ನಂತರ ನಮ್ಮ ದೇವರಾಜ್ ಅನ್ನೋರು ಯಲಂಕದಲ್ಲಿ ಇವರು ಒಳ್ಳೆ ನಮ್ಮ ಕಾರ್ಯಕರ್ತರು, ಒಳ್ಳೆ ಹೋರಾಟಗಾರರು ಮತ್ತು ಎಲ್ಲ ವಿಚಾರದಲ್ಲಿ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಇವ್ರ ಮನೆಯಲ್ಲಿ ಹಿಂದೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಯಾರೋ ನಮ್ಮ ಅರುಣ್ ಕುಮಾರ್ ಅವರು ಉಪನಗರದಲ್ಲಿ. ಇವ್ರನ್ನ ಕಿಡ್ನಾಪ್ ಮಾಡಿ ಇವ್ರ ಮನೆ ಡಾಕ್ಯುಮೆಂಟ್ ಎಲ್ಲ ಕಿತ್ಕೊಂಡು ಹೋಗಿ ಆಮೇಲೆ ಉಮೇಶ್ ಅನ್ನೋರ ಮನೆಯಲ್ಲಿ ಅಡ ಇಕ್ಕಿ ಇದುವರೆಗೆ ಇವ್ರನ್ನ ಡಾಕ್ಯುಮೆಂಟ್ ಕೊಟ್ಟಿರಲ್ಲ ಈ ಮನುಷ್ಯನ ಮೇಲೆ. ಇದು ಅವ್ರ ಮೇಲೆ ತನಿಖೆ ತಗೊಳ್ಳಿ ಅಂತೇಳಿ ಎಲ್ಲ ಕಡೆನೂ ಅರ್ಜಿಗಳು ಕೊಟ್ಟು ಎಲ್ಲ ಕೊಟ್ಟರು, ವ್ಯವಸ್ಥೆ ಕೊಟ್ಟರು ಯಾವುದೇ ರೀತಿಯಲ್ಲಿ ಪಾಪ ಆತನಿಗೆ ನ್ಯಾಯ ಕೊಡಲ್ಲ. ಈ ವಿಚಾರ RTI ಹಾಕ್ತಾರೆ, RTI ಹಾಕಿದ್ರು ಸಹ ಅವ್ರಿಗೆ ನ್ಯಾಯ ಕೊಡಲ್ಲ. ಇಂಥ ಅಧಿಕಾರಿಗಳು ಬೇಕಲ್ಲಿ. ಆಮೇಲೆ ಒಂದು ಅಟ್ರಾಸಿಟಿ ಮೀಟಿಂಗ್ ಮಾಡಲ್ಲ. ಆಮೇಲೆ ಬಹಳ ತೊಂದರೆ ಕೊಡ್ತಾರೆ. ಇವ್ರನ್ನ ಕಿಡ್ನಾಪ್ ಮಾಡಾದ್ಮೇಲೆ ಇವರು ಮೇಲಧಿಕಾರಿಗಳಿಗೆ ಗಮನ ತಂದು ಕೂಡಲೇ ಪಾಪ ಅಮಾಯಕ 4 ಜನ ಪೊಲೀಸರು ಸಸ್ಪೆಂಡ್ ಆಗಿಬಿಡ್ತಾರೆ. ನಮಗೆ ಬೇಜಾರಾಗ್ತದೆ. ನಮ್ಮ ಸ್ನೇಹಿತರುಗಳಾಗಿರ್ತಾರೆ, ಒಳ್ಳೆ ಸಮಾಜ ಸೇವಕರು, ಅಂಥವ್ರಿಗೆಲ್ಲ ದಿಕ್ತಪ್ಪಿಸ್ತಾರಂತ ಇಂಥ ಸರ್ಕಲ್ ಇಸ್ಬಿಟ್ರು ಅಲ್ಲಿ ಬೇಕಾ. ಅಲ್ಲಿ ನಮ್ಮ ACP ರಂಗಪ್ಪ ಸಾಹೇಬ್ರು ಇದ್ದಾರೆ, ಮತ್ತು ಅನೂಪ್ ಶೆಟ್ಟಿ ಅವರು ಇದ್ದಾರೆ, ಉನ್ನತ ಅಧಿಕಾರಿಗಳು. ಅವ್ರ ಗಮನಕ್ಕೆ ಬರ್ದಿರ ನೀವು ಬ್ಲ್ಯಾಕ್ ಮೇಲ್ ಮಾಡಿ ಪೊಲೀಸ್ಗೆ ಒಂಥರ ಕಿರುಕುಳ ಕೊಟ್ಟಂಗೆ ಕೊಟ್ಟರೆ ಒಂಥರ ಬೇಜಾರಾಗಲ್ವಾ.
ನಮ್ಗೆ ಭಾಳ ನೋವಾಗುತ್ತದೆ ಈ ವಿಚಾರದಲ್ಲಿ. ಪಾಪ ನಾವು ದೇವರಾಜ್ ಅವ್ರನ್ನ ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಡ್ರೆ ಅವ್ರ ವಿಚಾರದಲ್ಲಿ ಅವರು ಹೇಳ್ತಾರೆ ಒಂದೆರಡು ಮಾತು ಇದು ಮಾಡಬೇಕು. ಈಗತ್ತು ನಾವು ಏನು ಹೋರಾಟ ಹಮ್ಮಿಕೊಂಡಿದ್ದು ಈ ಹೋರಾಟನ ನಾವು ಮುಟ್ಗೋಲ್ಗೊಳಿಸಿ ನಾವು ಇವತ್ತು ನಮ್ಮ ಮುಖಾಂತರ ನಮ್ಮ ಸಂಘಟನೆ ಕಾರ್ಯಕರ್ತರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಸಲ್ಲಿಸಿ 1 ವಾರದೊಳಗಡೆ ಅವ್ರಿಗೇನ ಅಮಾನತುಗೊಳಿಸಿಲ್ಲ ಅಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಮುಖಾಂತರ ನಾವು ಇಲ್ಲಿ ಬೃಹತ್ ಹೋರಾಟವನ್ನು ನಂಬಿಕೊಂಡು ನಮಗಾಗಿರೋ ಅನ್ಯಾಯನ ಸರಿಪಡಿಸೋವರೆಗೂ ನಮ್ಮ ಹೋರಾಟ ನಮ್ಮ ಮುಂದುವರಿಸ್ತೇವೆ ಅಂತ ಹೇಳ್ತಾ ನಾವು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀವಿ. ನಾಗರಾಜ್ ಅಂತ ಹೇಳ್ಬಿಟ್ಟು ಅವ್ನು ಇಟ್ಕೊಂಡು ಹೇಳಿದ್ರು ನಿಮ್ಮ ಮೇಲೆ FIR ಆಗಿದೆ, ನಾನು ಫೋನ್ ಮಾಡಿದಾಗ ನೀನು ಸ್ಟೇಷನ್ಗೆ ಅಂತ ಹೇಳಿದ್ರು. ನಾನು ಇಟ್ಕೊಂಡು ಫೋನ್ ಮಾಡಿಲ್ಲ, ನಾನು ಸ್ಟೇಷನ್ ಹತ್ರ ಹೋಗಿಲ್ಲ. ನಾನೇನು ಸಿಮೆಂಟ್ ಬಿಡಿಸ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಅವ್ರು ಟೀ ಕುಡಿತಾಯಿದ್ರು. ಅವಾಗ ನನ್ನ ಕರೆದ್ಬಿಟ್ಟು ಏನೋ ನಾನು ಸ್ಟೇಷನ್ ಹತ್ರ ಬರೋಕ್ಕೆ ಹೇಳಿದ್ರಲ್ಲ, ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರು. ಅಣ್ಣ ನೀವು ಇಟ್ಕೊಂಡು ಫೋನ್ ಮಾಡಿದಾಗ ಮಾತ್ರ ಬರೋಕ್ಕೆ ಹೇಳಿದ್ರಲ್ಲ, ನೀವು ಫೋನ್ ಮಾಡಿಲ್ಲ ಅದಕ್ಕೆ ನಾನು ಬಂದಿಲ್ಲ ಅಂತ ಹೇಳಿ. ಅವ್ನು ಹೇಳಿದ ತಕ್ಷಣ ಸರಿ ಬಾಲಿ ಸರ್ಕಲ್ ಹತ್ರ ಮಾತಾಡ್ಬಿಟ್ಟು ಒಂದು 10 ನಿಮಿಷ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮೆಡಿಕಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಜೆಸಿಗೆ ಕಳಿಸಿದ್ರು. ಯಲಹಂಕ ನ್ಯೂ ಟೌನಲ್ಲಿ 2021 ಅರುಣ್ ಕುಮಾರ್ ಸಾರು ಯಲಹಂಕ ನ್ಯೂ ಟೌನ್ ಸ್ಟೇಷನ್ ಕೆಲಸ ಮಾಡ್ತಾಯಿದ್ರು. 2021 ಫೆಬ್ರವರಿಲಿ ನಾನು ಪೊಲೀಸ್ ಸ್ಟೇಷನ್ ಮುಂದೆ ಹೋಗುವಾಗ ಏಕಾಕಿ ಕಾರಾಟ ಹಾಕಿ ನನ್ನ ಕರ್ಕೊಂಡೋಗಿ ಯಾವುದೋ ಒಂದು ಟೋಪಲ್ಲಿ ಇಕ್ಕಿ ಆಮೇಲೆ ಸಾಯಂಕಾಲ 6 ಗಂಟೆ ಮೇಲೆ ಲಾಡ್ಜಿಗೆ ಕರ್ಕೊಂಡೋಗಿ ಒಂದು ದಿವಸ ಪೂರ್ತಿ ಲಾಡ್ಜಲ್ಲಿ ಹೊಡೆದು ಆಮೇಲೆ 10 ಲಕ್ಷ ದುಡ್ಡು ಕೇಳಿದ್ರು. ದುಡ್ಡು ಕೇಳಿಗೆ ಯಾಕೆ ಏನು ಅಂದರೆ ನೀವು ಕೊಡ್ತೀಯಲ್ಲ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ಹೊಡೆದ್ರು. ಆಮೇಲೆ ದುಡ್ಡಿಲ್ಲ ಅಂದಿದ್ದಕ್ಕೆ ಮನೆಗೆ ಅವರೆಲ್ಲ ಪೊಲೀಸ್ನವರು ಆಮೇಲೆ ಕ್ರೈಮ್ನವರೆಲ್ಲ ಬಂದು ಮನೆಯೊಳಗೆ ನುಗ್ಗಿ ಪತ್ರ ಎತ್ಕೊಂಡೋಗಿ ಯಾರೋ ಫೈನಾನ್ಸಿಯರ್ ಹತ್ರ ಅಡಗಿಸಿದ್ರು. 10 ಲಕ್ಷ ದುಡ್ಡು ತೊಗೊಂಡ್ರು. ಅದಾಗಿ ಬಿಟ್ಟು ಕಳಿಸ್ಬಿಟ್ಟು ಮತ್ತೆ 3 ದಿವಸಕ್ಕೆ FIR ಮಾಡಿದ್ರು. ಮತ್ತೆ ನಾನು ಹೋಗಿ ಬೇಲ್ ಮಾಡಿಸ್ಕೊಂಡು ಬಂದು ಆಮೇಲೆ ಮೇಲಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟೆ. ಎಲ್ಲ ಕಡೆ ವಿಚಾರಣೆ ಆಯಿತು, ಸಸ್ಪೆಂಡ್ ಆದರು, ಇವ್ರಿಗೂ ಪನಿಷ್ಮೆಂಟ್ ಆಯಿತು. ಬಟ್ ಎಲ್ಲೇ ಹೋದ್ರೂ ನನಗೆ ಇದುವರೆಗೂ ಮನೆ ದಾಖಲಾತಿಗಳು ಸಿಕ್ಕಿಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಮೇಲಧಿಕಾರಿಗಳು ಅಂದರೆ ನಮ್ಮ ಮನೆ ದಾಖಲೆ ಕೊಡಿ, ನಾವು ತುಂಬ ಕಷ್ಟದಿದ್ದೀವಿ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ನನ್ನ ನಮಸ್ಕಾರ.